ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಮೊಬೈಲ್ನ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿಯಲ್ಮಿ 8. ಬನ್ನಿ ಈ ಮೊಬೈಲ್ನ ನಾವು ಪರ್ಚೇಸ್ ಮಾಡ್ಬೋದಾ, ರಿಯಲಿ ವರ್ತಾ ಇಲ್ವಾ ಅಂತ ಈ ವಿಡಿಯೋ ನೋಡೋಣ. ಸೊ ಮಿಸ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಇನ್ನೆಂತ ವೇಟ್ ಮಾಡೋದು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅನ್ಬಾಕ್ಸಿಂಗ್. ಬಾಕ್ಸ್ ನೋಡೋಕೆ ಈ ತರ ಇದೆ. ಪ್ಯಾಕೇಜಿಂಗ್ ತುಂಬಾನೇ ಚೆನ್ನಾಗಿದೆ. ಯೆಲ್ಲೋ ಕಲರ್ ನಾವು ನೋಡಬಹುದು, ಯೆಲ್ಲೋ ಕಲರ್ ಫಿನಿಶ್ ಕೊಟ್ಟಿದ್ದಾರೆ. ಬಾಕ್ಸ್ ಮೇಲೆ ನಂಬರ್ 1 ಕ್ವಾಲಿಟಿ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಅಂತ ಇದೆ 8 ಅಂಡ್ ರಿಯಲ್ಮಿ ಬ್ರ್ಯಾಂಡಿಂಗ್ ನಾವು ನೋಡಬಹುದು. ಸೊ ಇಲ್ಲಿ ಕೂಡ ನಾವು ರಿಯಲ್ಮಿ ಬ್ರ್ಯಾಂಡ್ ನ ನೋಡಬಹುದು. ಸೊ ಈ ಮೊಬೈಲ್ ನ ಕೆಲವೊಂದು ಫೀಚರ್ಸ್ ನ ಅವ್ರು ಹೇಳಿದ್ದಾರೆ. 6.4 ಇಂಚಸ್ ಸೂಪರ್ ಅಮೆಲೋಡ್ ಫುಲ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಸೂಪರ್ ಲೈಟ್ ಅಂಡ್ ಸೂಪರ್ ಸ್ಲಿಮ್ ಅಂತ ಹೇಳ್ತಿದ್ದಾರೆ. 30 ವಾಟ್ಸ್ ಡಾರ್ಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. 64 MP ಕ್ವಾಡ್ ಕ್ಯಾಮ್ರಾ ಸೆಟಪ್ ಇದೆ ಅಂಡ್ Helio G95 ಗೇಮಿಂಗ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 5000 mAh ಮ್ಯಾಸಿವ್ ಬ್ಯಾಟ್ರಿನ ಕೊಟ್ಟಿದ್ದಾರೆ. ಸೊ ಇದರ MRP ಪ್ರೈಸ್ ಬಂದ್ಬಿಟ್ಟು 18,999, ಬಟ್ ನನಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಕ್ಕಿತ್ತು 15,000 ರುಪೀಸ್ಗೆ. ಅಂಡ್ ನಾನು ಚೂಸ್ ಮಾಡಿರೋ ಕಲರ್ ಬಂದು ಬ್ಲ್ಯಾಕ್ ಅಂಡ್ ವೇರಿಯಂಟ್ ಬಂದು 8GB ಅಂಡ್ 128GB ವೇರಿಯಂಟ್. ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಇಲ್ಲಿ ರಿಯಲ್ಮಿ ಬ್ರ್ಯಾಂಡಿಂಗ್ ನೋಡಬಹುದು. ಎ ಗ್ರೇಟ್ ಸ್ಟೋರಿ ಸಿನ್ಸ್ ದ ಫಸ್ಟ್ ಸ್ಲೀಪ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಓಪನ್ ಮಾಡೋಣ. ಇದೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಬನ್ನಿ ಈ ಪ್ಯಾಕೇಜ್ ಅಲ್ಲಿ ಏನಿದೆ ಅಂತ ನೋಡೋಣ. ಸಿಮ್ ಎಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯುಯಲ್, ಸೊ ಹೇಗೆ ಈ ಮೊಬೈಲ್ ನ ಯೂಸ್ ಮಾಡೋದು ಅಂತ ಡೀಟೇಲ್ಡ್ ಇನ್ಫಾರ್ಮೇಶನ್ ಇದರಲ್ಲಿ ಕೊಟ್ಟಿರ್ತಾರೆ. ಅಂಡ್ ಟಿಪಿಯು ಕೇಸ್ ಕೊಟ್ಟಿದ್ದಾರೆ. ಓಕೆ, ಕ್ವಾಲಿಟಿ ಓಕೆ, ಪರವಾಗಿಲ್ಲ ಅನಿಸ್ತಿದೆ. ಸೊ ಇದು ಮೊಬೈಲ್ಗೆ ಆಮೇಲೆ ಬರೋಣ. 30 ವ್ಯಾಟ್ಸ್ ಡಾರ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಟೈಪ್ ಸಿ ಕೇಬಲ್. ಈಗ ಮೊಬೈಲ್ ಬಂದ್ರೆ ನಾನು ಚೂಸ್ ಮಾಡಿರೋದು ಬಂದು ಸೈಬರ್ ಬ್ಲ್ಯಾಕ್. ಬನ್ನಿ ಮೊಬೈಲ್ ಹೇಗಿದೆ ಅಂತ ಪ್ಯಾಕೇಜ್ ಓಪನ್ ಮಾಡಿ ನೋಡೋಣ. ಸೊ ಮೊಬೈಲ್ ನೋಡೋದಕ್ಕೆ ಈ ತರ ಇದೆ. ವಾವ್, ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿದೆ ಅಂಡ್ ಡಿಫ್ರೆಂಟ್ ಆಗಿದೆ. ಬ್ಯಾಕ್ ಸೈಡ್ ಫಿಂಗರ್ ಪ್ರಿಂಟ್ ಆಗುತ್ತೆ. ಸೊ ಟಿಪಿಯು ಕೇಸ್ ನೀವು ಮ್ಯಾಂಡೇಟರಿ ಆಗಿ ಹಾಕ್ಲೇಬೇಕು. ಅಂಡ್ ನಿಮ್ಗೆ ಇಲ್ಲೊಂಥರ ಡಿಸೈನ್ ಟೈಪ್ ಕೊಟ್ಟಿದ್ದಾರೆ. ಇಲ್ಲಿ ಡೇ ಟು ಲೀಪ್ ಅಂತ ಬರ್ದಿದ್ದಾರೆ. ಸೊ ಇದು ಒಂಥರ ಗ್ಲಾಸಿ ಫಿನಿಶ್ ಅಲ್ಲಿ ಇದೆ. ಇದು ಗ್ಲಾಸಿ ಆಗಿದೆ, ಬಟ್ ಕಲರ್ ಡಿಫರೆನ್ಸ್ ನಾವು ಈಸಿಯಾಗಿ ನೋಡಬಹುದು. ಬಟ್ ಡಿಫ್ರೆಂಟ್ ಆಗಿದೆ. ಈ ಮೊಬೈಲ್ ನ ನೀವು ಯೂಸ್ ಮಾಡೋ ಮುಂಚೆ ಟಿಪಿಯು ಕೇಸ್ ನ ಮ್ಯಾಂಡೇಟರಿ ಆಗಿ ಯೂಸ್ ಮಾಡಿ. ಯಾಕಂದ್ರೆ ಬ್ಯಾಕ್ ಸೈಡ್ ತುಂಬಾನೇ ಫಿಂಗರ್ ಪ್ರಿಂಟ್ಸ್ ಬೀಳ್ತಾ ಇದೆ. ನೋಡೋದಕ್ಕೆ ಅದು ಗ್ಲಾಸ್ ತರ ಅನ್ಸುತ್ತೆ, ಬಟ್ ಅದು ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್ ಅದು. ಸೊ ಫಸ್ಟ್ ನಾನು ಟಿಪಿಯು ಕೇಸ್ ನ ಹಾಕ್ಬಿಡ್ತೀನಿ. ಸೊ ಟಿಪಿಯು ಕೇಸ್ ಹಾಕೋದು ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಸಖತ್ತು ಡಿಫ್ರೆಂಟ್ ಆಗಿದೆ ಟಿಪಿಯು ಕೇಸ್ ಡಿಸೈನ್ ಮಾಡಿರೋದು. ಬಟ್ ಕಲರ್ ಕೂಡ ಅಷ್ಟೇ, ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಅಲ್ಲ, ಕಲರ್ ಕೂಡ ಒಂಥರ ಲೈಟಿಶ್ ಗ್ರೇ ಕಲರ್ ಕೊಟ್ಟಿದ್ದಾರೆ. ನೋಡೋದಕ್ಕೆ ಚೆನ್ನಾಗಿದೆ. ಕ್ವಾಲಿಟಿ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಟಿಪಿಯು ಕೇಸ್ ಚೆನ್ನಾಗಿರ್ತಿತ್ತು. ಬನ್ನಿ ಈಗ ಬೂಟ್ ಮಾಡೋಣ. ರಿಯಲ್ಮಿ 8 ಪ್ರೈಸಿಂಗ್ ಡೀಟೇಲ್ಸ್ ಬಂದರೆ 4GB ಅಂಡ್ 128GB ಪ್ರೈಸ್ ಬಂದು 13,999 ಇದೆ. 6GB ಅಂಡ್ 128GB ಬಂದು 14,999 ಅಂಡ್ 8GB ಅಂಡ್ 128GB ಪ್ರೈಸ್ ಬಂದು 15,999. ನಿಮ್ಮ ಹತ್ರ ಏನಾದರೂ HDFC ಬ್ಯಾಂಕ್ ಕಾರ್ಡ್ ಇದ್ರೆ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈಗ ಈ ಫೋನ್ ನ ಓರಿಯೋ ಬಂದ್ರೆ ನಮಗೆ 6.4 ಇಂಚಸ್ ಸೂಪರ್ ಅಮೆಲೋಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ರೆಸಲ್ಯೂಷನ್ ಬಂದು 2400x1080 ಪಿಕ್ಸೆಲ್ಸ್. ಜಿಪಿಯು ಬಂದು ARM G76 ಇದೆ. 60 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. 20:9 ಡಿಸ್ಪ್ಲೇ ರೇಷಿಯೋ.
90.8% ಸ್ಕ್ರೀನ್ ಟು ಬಾಡಿ ರೇಷಿಯೋ ಕೊಟ್ಟಿದ್ದಾರೆ. ಬ್ರೈಟ್ನೆಸ್ ಬಂದು 430 ನಿಟ್ಸ್ ಇದೆ ಆ್ಯಂಡ್ ಇದರಲ್ಲಿ Helio G95 ಆಕ್ಟೋಕೋರ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಮೊಬೈಲ್ ಬಂದು ಸೂಪರ್ ಸ್ಲಿಮ್ ಆ್ಯಂಡ್ ಲೈಟ್ ಅಂತಲೇ ಹೇಳ್ಬೋದು. ಥಿಕ್ನೆಸ್ ಬಂದು ಜಸ್ಟ್ 8mm ಮಾತ್ರ. ಇದರಲ್ಲಿ ಬ್ಯಾಟ್ರಿ ಬಂದು 5000 mAh ಮ್ಯಾಸಿವ್ ಬ್ಯಾಟ್ರಿನ ಕೊಟ್ಟಿದ್ದಾರೆ ವಿತ್ 30 ವಾಟ್ಸ್ ಡಾಟ್ ಚಾರ್ಜರ್. ಮೊಬೈಲ್ನ ಅಪ್ಪರ್ ಸೈಡ್ ಬಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ನ ನೋಡ್ಬೋದು. ಸೈಡಲ್ಲಿ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಆ್ಯಂಡ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ನ ಕೊಟ್ಟಿದ್ದಾರೆ. ಸ್ಕ್ರೀನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ನ ಕೂಡ ನಾವು ನೋಡ್ಬೋದು. ಡೌನ್ ಸೈಡಲ್ಲಿ ಆಕ್ಸ್ ಪೋರ್ಟ್, ಮೈಕ್, ಚಾರ್ಜಿಂಗ್ ಪೋರ್ಟ್ ಹಾಗೂ ಸ್ಪೀಕರ್ ಗ್ರಿಲ್ನ ನೋಡ್ಬೋದು. ಇನ್ನೊಂದು ಸೈಡಲ್ಲಿ ಸ್ಲಿಮ್ ಸ್ಲಾಟ್. ಇದರಲ್ಲಿ 2 4G ಸಿಮ್ನ ನಾವು ಯೂಸ್ ಮಾಡ್ಕೋಬೋದು ಆ್ಯಂಡ್ 1 ಮೆಮೊರಿ ಕಾರ್ಡ್ನ ಅಪ್ ಟು 256 GB ವರೆಗೂ ಅಪ್ಗ್ರೇಡ್ ಮಾಡ್ಕೋಬೋದು. ಈಗ ರಿಯಲ್ಮಿ 8ನ ಕ್ಯಾಮ್ರಾಗೆ ಬಂದರೆ ಕ್ವಾಡ್ ಕ್ಯಾಮ್ರಾ ಸೆಟಪ್ನ ಕೊಟ್ಟಿದ್ದಾರೆ. ರೇರ್ ಕ್ಯಾಮ್ರಾ ಬಂದು 64 MP ವಿತ್ ಅಪರ್ಚರ್, 1.9, 8 MP ವಿತ್ ಅಪರ್ಚರ್, 2.25 ಆ್ಯಂಡ್ 2 ಕ್ಯಾಮ್ರಾ ನಮಗೆ 2 MP ವಿತ್ ಅಪರ್ಚರ್ 2.4 ಇದೆ. ಆ್ಯಂಡ್ ಈಗ ಸೆಲ್ಫಿ ಕ್ಯಾಮ್ರಾಗೆ ಬಂದರೆ 16 MP ಸೋನಿ IMX471 ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಈ ಮೊಬೈಲ್ನ ಸ್ಪೆಸಿಫಿಕೇಶನ್ಸ್ಗೆ ಹೋಗೋ ಮುಂಚೆ ನಿಮ್ಗೆ ಏನಾದರೂ ಈ ಮೊಬೈಲ್ ಇಷ್ಟ ಆದಲ್ಲಿ, ನಾನು ಮಾಡ್ತಿರೋ ಅನ್ಬಾಕ್ಸಿಂಗ್ ವಿಡಿಯೋಸ್ ಇಷ್ಟ ಆದಲ್ಲಿ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ನಿಮ್ಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಫಾಲೋ ಆಗಿ. ಬನ್ನಿ ಈಗ ಸ್ಪೆಸಿಫಿಕೇಶನ್ ನೋಡೋಣ. ಈಗ ಅಬೌಟ್ ಫೋನಿಗೆ ಬಂದರೆ ಡಿವೈಸ್ ನೇಮ್ ನಮಗೆ ರಿಯಲ್ಮಿ 8 ಅಂತ ಇದೆ. UI ವರ್ಷನ್ ಬಂದು V2.0 ವರ್ಷನ್ ಕೊಟ್ಟಿದ್ದಾರೆ. Helio G95 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ನಾನು ಚೂಸ್ ಮಾಡಿರೋ ವೇರಿಯಂಟ್ ಬಂದ್ಬಿಟ್ಟು 8GB ಆ್ಯಂಡ್ 128GB ವೇರಿಯಂಟ್. ಇದರಲ್ಲಿ ಲೇಟೆಸ್ಟ್ ಆಂಡ್ರಾಯ್ಡ್ ವರ್ಷನ್ 11ನ ಯೂಸ್ ಮಾಡಿದ್ದಾರೆ. ಈ ಮೊಬೈಲ್ನ ಮಲ್ಟಿಮೀಡಿಯಾಗೆ ಬಂದರೆ ನಿಮಗೆ 6.4 ಇಂಚಸ್ ಸೂಪರ್ AMOLED ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲ ಸಖತ್ತಾಗಿರುತ್ತೆ. ಇದರಲ್ಲಿ IRES ಆಡಿಯೋ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಅದರಿಂದ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಮೂವಿ ನೋಡುವಾಗ. ಬನ್ನಿ ಈಗ ಈ ಮೊಬೈಲ್ನ ವಿಡಿಯೋ ಆ್ಯಂಡ್ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಹಲೋ ಹಾಯ್ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ #ವ್ಲಾಗ್ ಚಾನಲ್. ಈ ವ್ಲಾಗ್ ಒಂದು ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಗೊತ್ತಿದ್ದಂಗೆ ಕನ್ನಡದಲ್ಲೇ ಫಾರ್ ದ ಫಸ್ಟ್ ಟೈಮ್ ಡ್ರೈ ಐಸ್ ನ ಯೂಸ್ ಮಾಡ್ಕೊಂಡು ನಾನೊಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇದ್ದೀನಿ. ಅಂಡ್ ಈ ಫ್ಲೋರ್ ನೆಲ್ಲ ನಾನು ಇವತ್ತು ಫಾಗ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದೇ ನಾನು ಈ ಮೊಬೈಲಲ್ಲಿ ಈಗ ಆಸ್ಟ್ರಾಯ್ಡ್ ಗೇಮ್ನ ಆಡ್ತಾ ಇದ್ದೀನಿ. ಸೊ ನೀವೇ ಸ್ಕ್ರೀನಲ್ಲಿ ನೋಡ್ಬೋದು, ನನಗೆಲ್ಲೂ ಲ್ಯಾಗ್ ಅಂತ ಕೂಡ ಅನಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಆಗ್ತಿದೆ, ಸಖತ್ ಸ್ಮೂತಾಗಿ ರನ್ ಆಗ್ತಿದೆ. ಸೊ ಇದರಲ್ಲಿ Helio G95 ಗೇಮಿಂಗ್ ಪ್ರೊಸೆಸರ್ ಯೂಸ್ ಮಾಡಿರೋದ್ರಿಂದ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಒಂದು ವೇಳೆ ನೀವೇನಾದರೂ ಗೇಮ್ ಲವರ್ಸ್ ಆಗಿ ನಿಮಗೆ ಒಳ್ಳೆ ಗೇಮಿಂಗ್ ಮೊಬೈಲ್ ಬೇಕು ಅಂದರೆ ಈ ಮೊಬೈಲ್ನ ನೀವು ಕನ್ಸಿಡರ್ ಮಾಡ್ಬೋದು. ಹೈ ಎಂಡ್ ಗೇಮ್ಸ್ ಕೂಡ ನಾವು ಇದರಲ್ಲಿ ವಿತೌಟ್ ಎನಿ ಲ್ಯಾಗ್ ಆರಾಮಾಗಿ ಆಡ್ಬೋದು. ನನಗೆ ಈ ಮೊಬೈಲಲ್ಲಿ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಫೀಚರ್ ಅಂದರೆ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಯಾಕಂದರೆ ಸೆಲ್ಫಿ ಬಂದು 16 MP ಆ್ಯಂಡ್ ರೇರ್ ಕ್ಯಾಮ್ರಾ ಬಂದು ಕ್ವಾಡ್ ಕ್ಯಾಮ್ರಾ ಸೆಟಪ್ ವಿತ್ 64 MP ಸೆಟಪ್ ಕೊಟ್ಟಿದ್ದಾರೆ. ಇಮೇಜ್ ಕ್ಲಾರಿಟಿ ಆ್ಯಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ. ಕಲರ್ ಸ್ಯಾಚುರೇಷನ್ ಆ್ಯಂಡ್ ಡೆಪ್ತ್ ಕೂಡ ಸೂಪರ್ ಆಗಿದೆ. ಅಲ್ಟ್ರಾ ವೈಡ್, ಪೋರ್ಟ್ರೇಟ್ ಆ್ಯಂಡ್ ಇದರಲ್ಲಿ ಮ್ಯಾಕ್ರೋ ಲೆನ್ಸ್ನ ಫೀಚರ್ಸ್ ಕೂಡ ಇದೆ. ಬೊಕ್ಕೆ ಎಫೆಕ್ಟ್ ಅಂತೂ ಸಖತ್ತಾಗಿ ಬಂದಿದೆ ಆ್ಯಂಡ್ ವಿಡಿಯೋ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ. ಡ್ಯೂಯಲ್ ಮೋಡ್ ಆಪ್ಷನ್ ಇದೆ ಆ್ಯಂಡ್ ಸ್ಟೆಬಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈಗ ಈ ಮೊಬೈಲಲ್ಲಿ ಫ್ಯೂ ಸ್ನ್ಯಾಪ್ಸ್ನ ತೆಗೆದಿದ್ದೀನಿ ಆ್ಯಂಡ್ ವೀಡಿಯೋಸ್ನ ತೆಗೆದಿದ್ದೀನಿ. ನೀವೇ ಸ್ಕ್ರೀನಲ್ಲಿ ಹೇಗಿದೆ ಅಂತ ನೋಡಿ. ಈಗ ಈ ವಿಡಿಯೋ ಬಂದು 4K ರೆಕಾರ್ಡ್ ಆಗ್ತಿದೆ ರೇರ್ ಕ್ಯಾಮ್ರಲ್ಲಿ. ಸೊ ಕಲರ್ ಸ್ಯಾಚುರೇಷನ್ ಆ್ಯಂಡ್ ಸ್ಟೆಬಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಈಗ ಈ ವಿಡಿಯೋ ಬಂದು ಸೆಲ್ಫಿ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗ್ತಾ ಇದೆ ಅಟ್ 1080 ವಿತ್ 30 FPS ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಅಂತೂ ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಸ್ಟೆಬಿಲಿಟಿ ಚೆನ್ನಾಗಿದೆ. ಸ್ಯಾಚುರೇಷನ್, ಕಲರ್ ಸ್ಯಾಚುರೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಎಕ್ಸಾಕ್ಟ್ ಕಲರೇ ಇದೆ. ಸೊ ಆರ್ಟಿಫಿಷಿಯಲ್ ಕಲರಾಗಿ ಏನೂ ಅನಿಸ್ತಿಲ್ಲ. ಸೊ
ಸೊ ತುಂಬಾ ಚೆನ್ನಾಗಿದೆ, ಇಷ್ಟ ಆಗಿದೆ. ಸ್ಟೆಬಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಐ ಹೋಪ್ ನಿಮಗೆ ಕೂಡ ಕ್ಯಾಮ್ರಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಓವರಾಗಿ ಈ ಮೊಬೈಲ್ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಂಡರ್ 15,000 rupees ಅಲ್ಲಿ ನಿಮಗೆ ಒಳ್ಳೆ ಬಜೆಟ್ ಅಲ್ಲಿ ಸಿಗುವಂತಹ ಮೊಬೈಲ್ ಇದು. ಪರ್ಸನಲಿ ನನಗಂತೂ ತುಂಬಾನೇ ಇಷ್ಟ ಆಯಿತು ಬಿಕಾಸ್ ಆಫ್ ಫ್ಯೂ ಆಫ್ ದ ಅಡ್ವಾಂಟೇಜಸ್. ಫಸ್ಟ್ ಅಡ್ವಾಂಟೇಜ್ ಏನಂದ್ರೆ ನಮಗೆ 6.4 inches ಸೂಪರ್ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅಂಡ್ ಫೋನ್ ಕೂಡ ತುಂಬಾ ಭಾರ ಏನೂ ಇಲ್ಲ, ತುಂಬಾ ಸ್ಲೀಕ್ ಅಂಡ್ ಲೈಟ್ ಆಗಿದೆ. 30 watts ಚಾರ್ಜರ್ ಕೊಟ್ಟಿದ್ದಾರೆ, ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಅಂಡ್ 5000 mAh ಬ್ಯಾಟರಿ ಇದೆ. 64 MP ಕ್ಯಾಮ್ರಾ, ಕ್ವಾಡ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವೇ ಸ್ಕ್ರೀನ್ ಅಲ್ಲಿ ನೋಡಿದ್ರಲ್ಲ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪರ್ಸನಲಿ ನನಗಂತೂ ಕ್ಯಾಮ್ರಾ ತುಂಬಾನೇ ಇಷ್ಟ ಆಯ್ತು. ಇನ್ನು ಪ್ರೊಸೆಸರ್ ಬಂದ್ರೆ Helio G95 ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಗೇಮ್ ನಾನು ಆಸ್ಫಾಲ್ಟ್ ನ ಆಡಿದೆ. ಸೊ ಗೇಮ್ ಆಡುವಾಗ ನನ್ಗೆಲ್ಲೂ ಲ್ಯಾಗ್ ಅಂತ ಅನ್ಸಿಲ್ಲ, ತುಂಬಾ ಸ್ಮೂತ್ ಆಗಿ ಗೇಮ್ ರನ್ ಆಗ್ತಾ ಬಂತು. ಒಂದ್ ವೇಳೆ ನೀವೇನಾದ್ರೂ ಒಳ್ಳೆ ಗೇಮ್ ಮೊಬೈಲ್ ಬೇಕಿತ್ತು ಬಜೆಟ್ ಅಲ್ಲಿ ಅಂದ್ರೆ ಡೆಫಿನೆಟ್ಲಿ ಈ ಮೊಬೈಲ್ ನ ನೀವು ಕನ್ಸಿಡರ್ ಮಾಡಬಹುದು. ಅಂಡ್ ಈ ಮೊಬೈಲ್ ಕೆಲವೊಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಸೊ ಆಕ್ಚುಲಿ ಈ ಬಜೆಟ್ ಗೆ 5G ಮೊಬೈಲ್ಸ್ ಕೊಡ್ತಿದ್ದಾರೆ. ಲೈಕ್ ನಾರ್ಜೋ 30A ಎಲ್ಲ 5G ನಮ್ಗೆ ಸಿಗ್ತಿದೆ. ಅವರು 5G ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಅಂಡ್ ಬ್ಯಾಕ್ ಸೈಡ್ ನಮ್ಗೆ ಫಿಂಗರ್ ಪ್ರಿಂಟ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು ಬ್ಯಾಕ್ ಸೈಡ್ ಬ್ಯಾಕ್ ಕೇಸ್ ಅಲ್ಲಿ. ಸೊ ಅದೊಂದು ಅವಾಯ್ಡ್ ಆಗಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಓವರ್ ಆಲ್ ಆಗಿ ಈ ಮೊಬೈಲ್ ಹೇಗಿದೆ ಅಂತ ಕೇಳಿದ್ರೆ ಪರ್ಸನಲಿ ತುಂಬಾನೇ ಚೆನ್ನಾಗಿದೆ. ಅಂಡ್ 15,000 ಅಲ್ಲಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಪರ್ಚೇಸ್ ಮಾಡೋದಕ್ಕೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ವಿಡಿಯೋಸ್ ಅನ್ಬಾಕ್ಸಿಂಗ್ ವಿಡಿಯೋಸ್ ನೀವು ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ. ಹಾಗೆ ನಾನು ಬ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ #ಯೂಟ್ಯೂಬ್ ಚಾನಲ್ ಅಲ್ಲಿ. ಅಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಂಡ್ ಏನೇನ್ ಮಾಡ್ತೀನಿ ಅನ್ನೋದ್ ಬಗ್ಗೆ ಒಂದು ಬ್ಲಾಗ್ ಕೂಡ ಮಾಡ್ತಾ ಇರ್ತೀನಿ. ಅದನ್ನ ಏನಾದ್ರು ನೀವು ಮಿಸ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಸ್ಟೇ ಹೋಮ್, ಟೇಕ್ ಕೇರ್.